ಹೇ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಟೀಕೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ, ಹೌದು, ಕಾಂತಾರ ಚಾಪ್ಟರ್ 1 ಇವತ್ತು ರಿಲೀಸ್ ಆಗಿದೆ. ಇವತ್ತು ರಿಲೀಸ್ ಆಗಿದ್ದ ದಿನನೇ ಅತ್ಯುತ್ತಮವಾಗಿ ಈ ಒಂದು ಕಾಂತಾರ ಸಿನಿಮಾಗೆ ಕಲೆಕ್ಷನ್ ಆಗ್ತಿರುವಂತದ್ದು. ಇದು ಬರೀ ರಾಜ್ಯದಲ್ಲಿ ಸದ್ದು ಮಾಡ್ತಿರುವಂತದ್ದಲ್ಲ, ಇಡೀ ಕರ್ನಾಟಕ, ಇಡೀ ರಾಜ್ಯ ಬಿಟ್ಟು ಇಡೀ ದೇಶದಾದ್ಯಂತ ಈ ಒಂದು ಕಾಂತಾರ ಸಿನಿಮಾ ಸದ್ದು ಮಾಡ್ತಿರುವಂತದ್ದು. ಪ್ರತಿಯೊಬ್ಬ ಜನರು, ಈ ಒಂದು ಸಿನಿಮಾ ನೋಡಿದಂತ ಜನರು ಒಂದು ಮಾತನ್ನ ಹೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ದಿಸ್ ಇಸ್ ಸೂಪರ್ಬ್ ಮತ್ತೆ ಗೂಸ್ ಬಂಪ್ಸ್ ಬರುತ್ತೆ ಅಂತ. ಸೊ ಅಷ್ಟೊಂದು ಕ್ಲೈಮ್ಯಾಕ್ಸ್ ನ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಈ ಒಂದು ಸಿನಿಮಾನ ಒಂದು 3-4 ಸತಿ ನೋಡ್ತಾರೆ, ನೋಡಿದಂತ ಜನರು ಪದೇ ಪದೇ ನೋಡ್ತಾರೆ ಅಂತಾನು ಕೂಡ ಜನಗಳು ತಿಳಿಸ್ತಿರುವಂತದ್ದು. ಸೊ ನಾನು ಈ ಒಂದು ರಿವ್ಯೂನೇ ನೋಡಿನೇ ಫಿದಾ ಹೋಗಿದ್ದೀನಿ. ನನಗೆ ಗೊತ್ತಿಲ್ಲ, ನಾನು ಪ್ರಾಬಬ್ಲಿ ನಾಳೆ ಒಂದು ಸಿನಿಮಾನ ನೋಡ್ಬೋದು. ಇವತ್ತು ನೋಡೋಣ ಅನ್ಕೊಂಡ್ರೆ ಇವತ್ತು ಫುಲ್ ಟಿಕೆಟ್ ಬುಕಿಂಗ್ ಕಂಪ್ಲೀಟ್ ಆಗಿ ಹೋಗಿದೆ ನಮ್ಮ ಮನೆ ಹತ್ರ. ಸೊ ನಾಳೆ ಒಂದು ಸಿನಿಮಾನ ನೋಡಿ ನಿಮಗೆ ರಿವ್ಯೂನ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಸಿನಿಮಾದ ಕಲೆಕ್ಷನ್ ಎಷ್ಟಾಗಿದೆ, ರಿಲೀಸ್ ಆದ ಕೆಲವೇ ಅವರ್ಸ್ಗಳಲ್ಲಿ ಈ ಒಂದು ಸಿನಿಮಾ ಕೋಟಿಗಟ್ಟಲೆ ದಾಟಿರುವಂಥದ್ದು. ಆಕ್ಚುಲ್ ಆಗಿ ಈ ಒಂದು ಕಾಂತಾರ ಚಾಪ್ಟರ್ 1 ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸ್ ಇಲ್ಲ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮಿಸ್ ಮಾಡದೆ ಒಂದು ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಕಾಂತಾರ ಚಾಪ್ಟರ್ 1 ಸಿನಿಮಾ ನಮ್ಮ ರಿಷಬ್ ಶೆಟ್ಟಿ ಅವರು ಕಟ್ಟಿಕೊಟ್ಟಿರುವಂತಹ ಮತ್ತೊಂದು ಪ್ರಪಂಚ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾಂತಾರ ಚಾಪ್ಟರ್ 2 ಏನು 2 ವರ್ಷಗಳ ಹಿಂದೆ ರಿಲೀಸ್ ಆಗಿತ್ತಲ್ಲ, ಅದಕ್ಕಿಂತ 10 ಪಟ್ಟು ಈ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಪ್ರತಿಯೊಬ್ಬ ನೋಡಿದಂತ ಜನರು ಕೂಡ ಹೇಳ್ತಿರುವಂತದ್ದು. ಸೊ ಈ ಒಂದು ಸಿನಿಮಾದ ರಿವ್ಯೂ ಆಗಲೇ ಹೇಳ್ದಾಗೆ ನಾಳೆ ನಿಮ್ಗೆ ತಿಳಿಸ್ತೀನಿ ಪ್ರಾಬಬ್ಲಿ ಅಂತ ಹೇಳ್ತಾ, ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಹೌದು, ಪ್ರತಿ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಹೊಗಳುತ್ತಿರುವಂಥದ್ದು. ಈ ಒಂದು ಸಿನಿಮಾ ಆ ರೀತಿ ಇದೆ, ಈ ರೀತಿ ಇದೆ, ಒಂದಷ್ಟು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅನ್ನೋಂಥದ್ದನ್ನ ಪೋರ್ಟ್ರೇ ಮಾಡಿ ತೋರಿಸಿರುವಂಥದ್ದು. ಮತ್ತೆ ದೈವದ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಡೀಟೇಲ್ಡ್ ಆಗಿ ನಮ್ಮ ರಿಷಬ್ ಶೆಟ್ಟಿ ಅವರು ಕಟ್ಕೊಂಡ್ಬಿಟ್ಟಿರುವಂಥದ್ದು. ಮತ್ತೆ ಹಾಲಿವುಡ್ ನಲ್ಲಿ ಯಾವ ರೀತಿ ಶೂಟ್ ಮಾಡಲಾಗುತ್ತೆ, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಸೀನ್ಸ್ ಗಳು ಕೂಡ ನಮಗೆ ಹಾಲಿವುಡ್ ನ ರೇಂಜ್ ಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೊಂದು ಚೆನ್ನಾಗಿ ನಮ್ಮ ರಿಷಬ್ ಶೆಟ್ಟಿ ಅವರು ಈ ಒಂದು ಸಿನಿಮಾನ ಕಟ್ಟಿಕೊಟ್ಟಿರುವಂಥದ್ದು. ಒಬ್ಬ ಕತೆಗಾರ ಅಲ್ಲ, ಒಬ್ಬ ಡೈರೆಕ್ಷನ್ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ರೆ ಅಂತ. ಸೊ ನೋಡಿದಂತ ಪ್ರತಿಯೊಬ್ಬ ಜನರು ಕೂಡ ಈ ಒಂದು ವರ್ಕ್ಗೆ ರಿಷಬ್ ಶೆಟ್ಟಿ ಅವರು ಕೊಟ್ಟಿರುವಂತ ಒಂದು ಔಟ್ಪುಟ್ಗೆ ಫಿದಾ ಆಗಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಇದೀಗ ಆಕ್ಚುಲ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ, ಹೌದು, ನಾನು ಇವಾಗ ಹೇಳ್ತಿರುವಂತ ಕಲೆಕ್ಷನ್ ಬರೀ 10 ಗಂಟೆಗೆ ಸೀಮಿತವಾಗಿರುತ್ತೆ. ಅಂದ್ರೆ ಬೆಳಗ್ಗೆ 10 ಗಂಟೆಗೆ ಮಾತ್ರ ಸೀಮಿತವಾಗಿರುತ್ತೆ. 10 ಗಂಟೆ ಹಿಂದೆ ಅಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಬರೀ ಕೆಲವೇ ಅವರ್ಸ್ಗಳಾಗಿರುವಂಥದ್ದು. ಈ ಒಂದು ರೆಕಾರ್ಡ್ ಈಗ ನಾನು ಹೇಳ್ತಿರುವಂಥದ್ದು 10 ಗಂಟೆಗೆ ಸೀಮಿತವಾಗಿರುತ್ತೆ, ಬೆಳಗ್ಗೆ 10 ಗಂಟೆಗೆ ಮಾತ್ರ. ಹೌದು, 10 ಗಂಟೆ ಹಿಂದೆ ಕೆಲವೇ ಅವರ್ಸ್ಗಳಲ್ಲಿ ನಮ್ಮ ಕಾಂತಾರ ಸಿನಿಮಾ ಕಲೆಕ್ಷನ್ ಮಾಡಿರುವಂತಹ ಹುಟ್ಟು ಮೊತ್ತ ಎಷ್ಟಪ್ಪ ಅಂದ್ರೆ 11,72,00,000 ಅಷ್ಟಾಗಿರುತ್ತೆ. ಹೌದು, ಇದೊಂದು ಬಿಗ್ ಕಲೆಕ್ಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಕಲೆಕ್ಷನ್ ನ ಕೇಳಿಸ್ಕೊಂಡ್ರೇನೆ ಮೈಯೆಲ್ಲ ಜುಮ್ ಅನ್ನತ್ತೆ, ಅಷ್ಟೊಂದು ಕಲೆಕ್ಷನ್ ಇದೀಗ ಆಗ್ತಿರುವಂತದ್ದು. ಪ್ರಾಬಬ್ಲಿ ಇದು ಈ ಒಂದು ಸಿನಿಮಾ ಒಂದೇ ದಿನಕ್ಕೆ 50 ಕೋಟಿಗಿನ್ನ ಅಧಿಕ ಕಲೆಕ್ಷನ್ ಆದ್ರೂ ಆಗ್ಬೋದು ನನ್ನ ಪ್ರಕಾರ. ನಿಮ್ಗೆ ಅನ್ಸುತ್ತೆ ಅಂತ ಮಿಸ್ ಮಾಡಿದೆ ಈಗಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೌದು, ಕಾಂತಾರ ಸಿನಿಮಾ ಇದೀಗ 11,72,00,000 ಅಷ್ಟು ಕಲೆಕ್ಷನ್ ಮಾಡಿದೆ ಬರೀ ಕೆಲವೇ ಅವರ್ಸ್ ಗಳಲ್ಲಿ. ಈ ಒಂದು ರೆಕಾರ್ಡ್ ಬರೀ 10 ಗಂಟೆ, ಬೆಳಗ್ಗೆ 10 ಗಂಟೆಗೆ ಮಾತ್ರ ಸೀಮಿತವಾಗಿರುತ್ತೆ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಯ್ತು ಅಂತ. ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಲ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.